ನಮಸ್ಕಾರ ಕರ್ನಾಡು, ವೆಲ್ಕಮ್ ಟು ನಿಮ್ಮ ಅರ್ಚನಾ ಗೌಡ ಯೂಟ್ಯೂಬ್ ಚಾನಲ್. ಇದು ನಮ್ಮ ನೆಕ್ಸ್ಟ್ ವ್ಲಾಗ್ ಆಗಿರುತ್ತೆ. ಇವತ್ತಿನ ವ್ಲಾಗ್ ವಿಚಾರ ಏನಪ್ಪ ಅಂತ ಅಂದರೆ, ನಾನು ಜಿಮ್ ಜಾಯ್ನ್ ಆಗಿದ್ದೀನಿ. ಸೊ ಜಿಮ್ ಜಾಯ್ನ್ ಆಗಿರೋ ಕಾರಣ ಶಾಪಿಂಗ್ ಹೋಗಬೇಕಿದೆ. ಸೊ ಬನ್ನಿ ಶಾಪಿಂಗ್ ಮಾಡೋಕ್ಕೆ ಹೋಗೋಣ. ಶಾಪಿಂಗ್ ಮಾಡೋಕ್ಕೆ ಹೋಗೋಕ್ಕೆ ಮೊದಲೇ ಇವತ್ತಿದ್ದ ಕೆಲಸ ಮುಗಿಸಿ ನಮ್ಮ ಒಂದು ಲ್ಯಾಪ್ಟಾಪ್ನ ಕ್ಲೋಸ್ ಮಾಡಿ ಹೊರಡೋಣ. ಕಂಟೆಂಟ್ಗೋಸ್ಕರ ಅಂತ ಹೇಳ್ಬಿಟ್ಟೆಲ್ಲ ಏನು ಜಿಮ್ಮಿಗೆ ಹೋಗ್ತಿಲ್ಲ. ಮೊದಲು ಕೂಡ ಹೋಗ್ತಿದ್ದೆ, ಈಗ ಜಿಮ್ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಅವ್ರು ಹೇಳಿದ್ನೆಲ್ಲ ತಗೋಬೇಕಂದ್ರೆ ಶಾಪಿಂಗ್ ಮಾಡಬೇಕಲ್ವ. ಬನ್ನಿ ಹೋಗೋಣ. ನೋಡಿ, ಇದೊಂದು ದೊಡ್ಡ ಸಾಮ್ರಾಜ್ಯ. ಈ ಸಾಮ್ರಾಜ್ಯದಲ್ಲಿ ನಮ್ಮ ಕೀ ಎಲ್ಲಿದೆ ಅಂತ ನಾವೇ ಹುಡುಕ್ಬೇಕು. ಅಫ್ಕೋರ್ಸ್ ಈಗ ಅಲ್ಲಿದೆಲ್ಲ ಅದೇ ನನ್ನ ಕೀ. ಡೆಫಿನೆಟ್ಲಿ ನನ್ನ ಕೀನ ನಾನು ತಗೊತೀನಿ. ನಾನು ರೆಡಿಯಾಗಿ ನಾನು ಹೋಗೋದ್ರೊಳಗಡೆ ಹೊರ್ಗಡೆ ಇದ್ದಿದ್ದು ಸೂರ್ಯ ಹೋಗಿ ಚಂದ್ರನೂ ಬರೋಕ್ಕಿರಲಿಲ್ಲ. ಯಾಕಂದರೆ ಚಂದ್ರ ಬರ್ತಿಲ್ಲ. ಮೇ ಬಿ ಇದು ನವೆಂಬರ್ ಮಂತ್ ಅಂತ. ಟೈಮ್ ಮಾತ್ರ 7:22 ಆಗೋಯ್ತು. ಸೊ ಬನ್ನಿ ಗೈಸ್, ಹೊರಡೋಣ. ನಮ್ಮ ರಥನ ತಗೊಂಡು ಇವಾಗ ನಾವು ಹೊರಡ್ತಾ ಇರೋದು ಎಲ್ಲಿಗೆ ಅಂತಂದರೆ, ನನ್ನ ಬ್ರದರ್ ಹಾಸ್ಟೆಲ್ ಹತ್ರ. ಸೊ ಈಗ ಅವನ್ನ ಹಾಸ್ಟೆಲ್ ಹತ್ರ ಹೋಗ್ಬಿಟ್ಟು ಪಿಕ್ ಮಾಡಬೇಕು. ಬನ್ನಿ ಹೋಗೋಣ. ಈಗ ಆಲ್ರೆಡಿ ನಮ್ಮ ಪಯಣ ಶುರು ಆಗಿದೆ. ಜಾಸ್ತಿ ಸ್ಪೀಡಲ್ಲೆಲ್ಲ ನಾನು ಹೋಗೋದಿಲ್ಲ, ನಾರ್ಮಲ್ ಸ್ಪೀಡಲ್ಲೇ ಹೋಗೋದು. ಇವಾಗ ಎಲ್ಲೋಗ್ತಾ ಇದ್ದೀನಿ ಅಂದರೆ, ನನ್ನ ತಮ್ಮನ ಹಾಸ್ಟೆಲ್ ಹತ್ರ ಹೋಗ್ತಿದ್ದೀನಿ. ಅವನ್ನ ಪಿಕ್ ಮಾಡಿ ಅವನ್ನ ಕರ್ಕೊಂಡು ನಾನು ಅಲ್ಲಿಂದ ಡೆಕಾಥ್ಲಾನ್ಗೆ ಹೊರಡಬೇಕು. ಸೊ ಬನ್ನಿ ಹೋಗೋಣ, ಅವನ್ನ ಪಿಕ್ ಮಾಡೋಣ. ಓಕೆನಾ? ನಾನು ನನ್ನ ತಮ್ಮನ ಹಾಸ್ಟೆಲ್ ಹತ್ರ ರೀಚ್ ಆಗಿದ್ದು 7:47ಗೆ. ಟೈಮ್ ವೇಸ್ಟ್ ಮಾಡ್ದೇನೆ ಅವನನ್ನು ಅಲ್ಲಿಂದ ಕುಂಡಿಸ್ಕೊಂಡಿದ್ದು ಹೊರಟಿದ್ದು ಡೆಕಾಥ್ಲಾನ್ಗೆ. ಅಂದ್ಕೊಂಡೆ ಸ್ವಲ್ಪ ಕಮ್ಮಿ ಇರುತ್ತೆ ಟ್ರಾಫಿಕ್ ಅಂತ, ಬಟ್ ಬೇಜಾನೇ ಇತ್ತು. ಏನು ಮಾಡೋಕ್ಕಾಗಲ್ಲ. ಆಂಟಿ ನಿಜವಾಗ್ಲೂ ಫುಲ್ ಸೈಕು. ಹೆಂಗೆ ಕ್ರಾಸ್ ಮಾಡಿದ್ರು ಅಂದರೆ, ಇನ್ನು ಸ್ವಲ್ಪ ಇದ್ದರೆ ಯಾವ್ದಾದ್ರು ಗಾಡಿ ಕುತ್ಕೊಂಡು ಹೋಗೋ ರೇಂಜಿಗೆ ಅವರು ರೋಡ್ನ ಕ್ರಾಸ್ ಮಾಡಿದ್ರು. ಏನೂ ಮಾಡೋಕ್ಕಾಗಲ್ಲ. ರಸ್ತೆ ಕ್ರಾಸ್ ಮಾಡುವಾಗ ನೋಡ್ಕೊಂಡು ಕ್ರಾಸ್ ಮಾಡಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿರಬೇಕು. ಬಟ್ ಅದ್ರ ಮಧ್ಯದಲ್ಲಿ ಒಂದು ಮಹಾನ್ ಭಾವನ ಕೂಡ ನಾವು ನೋಡಿದ್ವಿ. ಅಲ್ಲಿ ನೋಡಿ, ಅಣ್ಣ ಬಂದ್ಬಿಟ್ಟು ಕಂಬಿನ ದಾಟ್ಕೊಂಡು ಬರ್ತಾ ಇದ್ದಾರೆ. ಅಣ್ಣ ಕಂಬಿ ದಾಟಕ್ಕೆ ಕಾರಣ ಏನೂ ಇಲ್ಲ ರೀ, ಅವ್ರಿಗೆ ಶಾರ್ಟ್ ಕಟ್ಟು, ಟೈಮ್ ಸೇವಿಂಗ್ ಆಗಬೇಕು. ನಮ್ಮ ಭಾರತೀಯ ಪ್ರಜೆಗಳೇ ಅಷ್ಟು ರೀ, ರೂಲ್ನ ಬ್ರೇಕ್ ಮಾಡೋದ್ರಲ್ಲಿ ಫಸ್ಟ್ ನಾವು. ಹಾಗೆ ರಸ್ತೆಯಲ್ಲಿ ಹೋಗ್ತಾ ನನಗೆ ಏನು ಅನಿಸ್ತಿತ್ತು ಅಂತ ಅಂದರೆ, ತುಂಬ ಟ್ರಾಫಿಕ್ ಇದೆ ಅಂತ ಅಂದ್ಕೊಂಡಿದ್ದು ನನಗೆ ಸ್ವಲ್ಪ ಕಮ್ಮಿ ಇದೆ ಅನ್ನಿಸ್ತು. ಹಂಗೆ 1 ನಿಮಿಷ ಬಿಟ್ಬಿಟ್ಟು 2 ನಿಮಿಷ ಬಿಟ್ಬಿಟ್ಟು ನೋಡಿದ್ರೆ ಮತ್ತೆ ಜಾಸ್ತಿ ಇದೆ ಅಂತ ಅನ್ನಿಸ್ತು. ಸೊ ಈ ಥರ ನಮಗೆ ಕಮ್ಮಿ ಜಾಸ್ತಿ ಕಮ್ಮಿ ಟ್ರಾಫಿಕ್ ಫೀಲ್ ಆಗಬೇಕಂದ್ರೆ ನಾವು ಬ್ಯಾಂಗ್ಳೂರಲ್ಲಿ ಇರಬೇಕು. ಬ್ಯಾಂಗ್ಳೂರಲ್ಲಿದ್ದರೆ ಇದೆಲ್ಲ ಫೀಲ್ ನಮಗೆ ಆಗ್ತಾ ಇರುತ್ತೆ. ಹಾಗೆಯೇ ನೋಡಿ, ನಾವು ತಲುಪಬೇಕಾಗಿರೋ ಜಾಗಕ್ಕೆ ನಾವು ತಲುಪಿದ್ದೀವಿ ಕೂಡ ಆಲ್ಮೋಸ್ಟ್. ಇನ್ನೇನು ರಿಟರ್ನ್ ತಿರ್ಸ್ಕೊಂಡು ಹೋದರೆ ಅಲ್ಲೇ ಡೆಕಾಥ್ಲಾನಿಗೆ ಹೋಗ್ಬಿಟ್ಟು ಮುಂದಿನ ಮಾತಾಡೋಣ. ಬನ್ನಿ. ಪ್ಲೀಸ್ ಮೈಂಡ್. ತುಂಬ ಇಂಟ್ರೋವರ್ಟ್ ಅವನು ಅಂತ ಅವನು ಹೇಳ್ತಿರ್ತಾನೆ, ಬಟ್ ಆ ಥರ ಎಲ್ಲ ಏನಿಲ್ಲ ಅವನು. ಅವಾಗಲೇ ನಮ್ಮ ಮನೆ ಹತ್ರ ಚಂದ್ರ ಬಂದಿರಲಿಲ್ಲ, ಬಟ್ ಇನ್ನು ಚಂದ್ರ ಬಂದಿದ್ದಾರೆ. ತೋರಿಸ್ತೀನಿ ನನಗೆ ಚಂದ್ರನ ತೋರಿಸ್ತೀನಿ ಅಂತ ಹೇಳಿ, ನನ್ನ ತಮ್ಮನ ತೋರಿಸ್ತೀನಿ ಅಂತ ಹೇಳ್ತಿದ್ದೀರಾ? ಬನ್ನಿ ಇದಾದ್ಮೇಲೆ ನೋಡೋಣ ಚಂದ್ರ. ನಾವು ಬಂದಿರೋದು ಯಾಕೆ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದೀವಿ. ನಿಮ್ಗೆ ಇಷ್ಟ ಜಿಮ್ಮಿಗೆ ಸೇರ್ಕೊಳ್ಳುವ, ಜಿಮ್ ತಗೊಳ್ಳೋಣ. ಬನ್ನಿ ನೋಡೋಣ ಏನೇನಿರುತ್ತೆ. ನೋಡಿ, ಈಗ ತಗೊಳ್ಳೋಣ ನೋಡ್ಬಿಟ್ಟು ವೆರಿ ಡಿಸೆಂಟ್ ಪರ್ಸನ್ ಇರೋದ್ರಲ್ಲೆಲ್ಲ ಬೆಸ್ಟ್ ಡಿಸೆಂಟ್ ಪರ್ಸನ್. ಎಲ್ಲ ಶೂಸ್ ನೋಡಿದ್ರು ಎಲ್ಲದನ್ನು ತಗೋಬೇಕು ಅಂತಾನೆ ಅನಿಸುತ್ತೆ. ಯಾಕಂದರೆ ಎಲ್ಲದನ್ನು ಒಂದಕ್ಕಿಂತ ಒಂದು ಚೆನ್ನಾಗೇ ಕೂಡ ಇರುತ್ತೆ. ಸೊ ಅದರಲ್ಲಿ ನಾವು ಕೂಡ ಒಂದು ಸೆಲೆಕ್ಷನ್ ಮಾಡಬೇಕು ಅಂತ ಬಂದಾಗ ಸ್ವಲ್ಪ ಕನ್ಫ್ಯೂಷನ್ಸ್ ಅಲ್ಲದೆ ಒಂದು ಸೈಜ್ ಶೂಸ್ನ ನಾವು ಸೆಲೆಕ್ಷನ್ ಮಾಡಿದ್ವಿ. ಸೊ ಇದು ಸೆಲೆಕ್ಷನ್ ಏನೋ ಆಯಿತು. ಸೆಲೆಕ್ಷನ್ ಆದಮೇಲೆ ಸ್ವಲ್ಪ ನನಗೆ ಆ ಒಂದು ಶೂಸ್ ಒಂದು ಫಿಟ್ನೆಸ್ ಅದನ್ನು ಕರೆಕ್ಟಾಗಿರಬೇಕಲ್ವಾ, ಅದಕ್ಕೋಸ್ಕರ ಸೈಜ್ನ ಚೆಕ್ ಮಾಡ್ತಾಯಿದ್ದೆ. ಸೊ ಸೈಜ್ ಚೆಕ್ ಮಾಡೋದ್ರಲ್ಲಿ ನನ್ನ ತಮ್ಮ ಅದರಲ್ಲೂ ಕೂಡ ಪಾಪ ಹೆಲ್ಪ್ ಮಾಡಿದೆ ನನಗೆ. ಬಿಕಾಸ್ ಅದರಲ್ಲಿ ನನಗೆ ಒಂದು 40 ತಗೊಳ್ಳ 41 ತಗೊಳ್ಳೋದೊಂದು ಸ್ವಲ್ಪ ಡೌಟ್ ಇತ್ತು. ಸೊ ಅದಕ್ಕೋಸ್ಕರ ಚೆಕ್ ಮಾಡ್ತಾಯಿದ್ದೆ. ಬನ್ನಿ ಒಂದ್ಸರಿ ಶೂನ ನಾವು ವೇರ್ ಮಾಡಿ ಚೆಕ್ ಮಾಡಿ ನೋಡೋಣ, ಆವಾಗ ಒಂದು ಕ್ಲಾರಿಟಿ ಸಿಗುತ್ತೆ, ಹೌದಲ್ವಾ?
ಶೂನ ಹಾಕಿ ನೋಡಿದೆ, ಫೈನಲ್ ಲುಕ್ಕು ಈ ಥರ ಕಾಣಿಸ್ತಾ ಇತ್ತು. ನನ್ನ ಪ್ರಕಾರ ಜಿಮ್ ಶೂಸ್ಗೆ ನಮಗೆ ಲುಕ್ಕಿಗಿಂತ ಫ್ಲೆಕ್ಸಿಬಿಲಿಟಿ ತುಂಬಾ ಮುಖ್ಯ ಆಗಿರುತ್ತೆ. ಅದು ಫ್ಲೆಕ್ಸಿಬಲ್ ಆಗಿದ್ದಷ್ಟು ನಮಗೆ ವರ್ಕೌಟ್ಗೆ ಎಲ್ಪ್ ಕೂಡ ಆಗುತ್ತೆ. ನೆಕ್ಸ್ಟ್ ಏನೇನು ಬೇಕಿತ್ತು ಐಟಮ್ಸ್ನ ತೊಗೊಂಡ್ವಿ. ನೆಕ್ಸ್ಟ್ ಐಟಮ್ಸ್ ಏನೂ ಇಲ್ಲ, ಒಂದು ಜಿಮ್ ಬ್ಯಾಗು ಮತ್ತು ಸಾಕ್ಸು, ಹಾಗೇನೋ ಒಂದು ವಾಟರ್ ಬಾಟಲು ತೊಗೊಂಡು ಇನ್ನೇನು ನಮ್ಮ ಒಂದು ಶಾಪಿಂಗ್ ಕೋಟನ ಕ್ಲಿಯರ್ ಮಾಡ್ಕೊಂಡ್ವಿ. ಇದೆಲ್ಲ ನೋಡ್ತಾ ಇದ್ದಾಗ ಇನ್ನೂ ತೊಗೋಬೇಕು ಅಂತಲೇ ಅನಿಸುತ್ತೆ. ಬಟ್ ದುಡ್ಡಿನ ಲಿಂಕ್ ಮಾಡ್ಕೊಂಬಿಟ್ಟು ನಾನು ಬಡವ ನೊಂದಿದ್ದೇನೆ. ನಾವು ಯಾವ್ಯಾವ ಒಂದು ವಸ್ತುಗಳನ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ ಆ ವಸ್ತುಗಳನ್ನೆಲ್ಲ ತೊಗೊಂಡಾಯಿತು ಅಂತಂದರೆ ಸೆಲೆಕ್ಷನ್ ಮಾಡಾಯಿತು. ಈಗ ಬಂದುಬಿಟ್ಟು ನೆಕ್ಸ್ಟು ನಾವು ಮಾಡಬೇಕಾಗಿರೋದು ಬಿಲ್ಲಿಂಗ್. ಬನ್ನಿ ಬಿಲ್ಲಿಂಗ್ ಕೌಂಟ್ರಿಗೆ ಹೋಗೋಣ. ಇಲ್ಲಿ ನಿಮಗೆ ಗೊತ್ತಿದೆ ನಾವೇ ಪೇಮೆಂಟ್ ಮಾಡ್ಬೋದು. ಸೊ ಅದೇ ಪ್ರಕಾರ ಇಲ್ಲಿ ನಾವೇನೇನು ಐಟಮ್ ತೊಗೊಂಡಿದ್ದೀವಿ ಬಾಕ್ಸಲ್ಲಿ ಹಾಕಿದ್ರೆ ಏನೇನು ಐಟಮ್ ಅಂತ ತೋರಿಸಿದೆ, ಬಿಲ್ ಕೂಡ ತೋರಿಸಿದೆ, ಪೇಮೆಂಟ್ ಬರ್ತಾ ಇರೋದಷ್ಟೇ. ಆಗಲೇ ಹೇಳಿದ್ದೆ ನಾನು ನಿಮಗೆ ಚಂದ್ರನ್ ತೋರಿಸ್ತೀನಿ ಅಂತ. ನೋಡಿ ಚಂದ್ರ ಎಷ್ಟು ಕ್ಯೂಟ್ ಆಗಿದ್ದಾರೆ ಅಲ್ವಾ. ಸೊ ನಾವು ನಮ್ಮ ಒಂದು ಶಾಪಿಂಗ್ನ ಕಂಪ್ಲೀಟ್ ಮಾಡಿದ್ವಿ 8:38ಗೆ. ವಿತಿನ್ 1 ಅವರಲ್ಲೇ ಕ್ಲಿಯರ್ ಮಾಡಿದ್ದೀನಿ ರೀ ಶಾಪಿಂಗ್ನೆಲ್ಲ. ಐ ಆಮ್ ವೆರಿ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್. ಎಲ್ಲ ಥರ ಜಾಸ್ತಿ ಟೈಮೆಲ್ಲ ತೊಗೊಳ್ಳಲ್ಲ, ವಿತಿನ್ 1 ಅವರಲ್ಲೇ ಕ್ಲಿಯರ್ ಮಾಡಿ ಮುಗಿಸಿದ್ದೀನಿ ಗುರು. ಸೊ ಹೋಗ್ತಾ ರಸ್ತೆ ತುಂಬಾ ಚೆನ್ನಾಗೇ ಫೀಲ್ ಆಗ್ತಿತ್ತು. ಯಾಕಂದರೆ ಖಾಲಿ ರೋಡು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹೋಗ್ಲಿಕ್ಕೆ ಕೂಡ ಪೀಸ್ಫುಲ್ ಒಂದು ಫೀಲ್ನ ಕೊಡ್ತಾಯಿತ್ತು. ಬಟ್ ಸಡನ್ನಾಗೇ ಟ್ರಾಫಿಕ್ ಕೂಡ ಆಗೋಯಿತು. ಹಾಗೆಯೇ ನಮ್ಮ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಯಾವಾಗ ಆಗುತ್ತೆ ಅಂತಲೇ ಗೊತ್ತಾಗ್ತಿರಲ್ಲ. ಬಟ್ ಟ್ರಾಫಿಕ್ ಯಾವಾಗ ಆಗುತ್ತೆ ಅಂತ ಗೊತ್ತಾಗಲ್ಲ ಅನ್ನೋದಕ್ಕಿಂತ ಮೋಸ್ಟ್ ಆಫ್ ಟೈಮ್ ಟ್ರಾಫಿಕ್ ಇರುತ್ತೆ. ಸೊ ಏನು ತೊಂದರೆ ಇಲ್ಲ, ಯಾಕಂದರೆ ಜಾಸ್ತಿ ಜನಸಂಖ್ಯೆ ಇದೆ ಅಲ್ವಾ, ಟ್ರಾಫಿಕ್ ಕೂಡ ಇರುತ್ತೆ. ನಾವು ಅಡ್ಜಸ್ಟ್ ಮಾಡ್ಕೋಬೇಕು ನಮ್ಮ ಬ್ಯಾಂಗ್ಳೂರಿಗೆ. ಹಾಗೆಯೇ ಬರ್ತಾ ರಸ್ತೆಯಲ್ಲಿ ನಾನು ನಮ್ಮ ವಿಷ್ಣುದಾದ ಅವರ ಒಂದು ಕಟೌಟ್ನ ನೋಡಿದೆ. ತುಂಬಾ ಖುಷಿ ಆಯಿತು ವಿಷ್ಣುದಾದ ಅವ್ರನ್ನ ಕಟೌಟ್ನ ನೋಡಿಬಿಟ್ಟು. ನಾನು ನಮ್ಮ ಮನೆಗೆ ಬಂದು ತಲುಪಿದ್ದು 9:27ಗೆ. ಹೇ ಕರುನಾಡು, ನಮಸ್ತೆ. ಏನಿಲ್ಲ, ಇಷ್ಟೊತ್ತಂಗ ಗ್ಯಾಸ್ ಅಂತಂದ್ರೆ ಇವಾಗ ಕರುನಾಡು ಅಂತಾನ ಏನಿಲ್ಲ ರೀ. ಎಂಡ್ ಆಫ್ ದ ಪಾಯಿಂಟಿಗೆ ಬಂದ್ಬಿಟ್ಟಿದ್ದೀವಿ. ಮಾತಾಡಕ್ಕೆ ಬಿಡ್ತಾ ಇಲ್ಲ ಅವರು, ಬಗ್ಲತ್ತಾ ಇರ್ತಾರೆ ಅವಾಗ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಬಟ್ ಇವಾಗ ಎಂಡ್ ಆಫ್ ದ ಪಾಯಿಂಟ್ ಏನು ಬಂದಿದ್ದೀವಿ ನಾವು. ಈ ಲಾಗ್ ಬಂದುಬಿಟ್ಟು ಎಂಡ್ ಮಾಡೋ ಪಾಯಿಂಟಲ್ಲಿ. ಸೊ ನೆಕ್ಸ್ಟ್ ನನ್ನ ಕಂಪ್ಲೀಟ್ ವೀಡಿಯೋಸ್ ಬಂದುಬಿಟ್ಟು ಟ್ರಾನ್ಸ್ಫಾರ್ಮೇಷನ್ಸ್ ಬಗ್ಗೆನೇ ಇರುತ್ತೆ. ಬಿಕಾಸ್ ನಾನು ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ, ತುಂಬ ಗಟ್ಟಿ ನಿರ್ಧಾರ. ಇದಕ್ಕೂ ಮೊದಲು ತುಂಬ ಸರಿ ಮಾಡಿದ್ದೆ, ಬಟ್ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಆಗಿರಲಿಲ್ಲ. ಬಟ್ ಇವಾಗ ಆಗುತ್ತೆ. ಮೇ ಬಿ ಇವ್ರು ನನಗೆ ಮಾತಾಡೋಕ್ಕೆ ಬಿಡಲ್ಲ, ಬಟ್ ಇಟ್ಸ್ ಓಕೆ. ನಿಮ್ಗೆಲ್ಲರಿಗೂ ನಾನು ಹೇಳೋದನ್ನ ಹೇಳಿದ್ದೀನಿ ಅಂತ ಅನಿಸುತ್ತೆ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಮಿಸ್ ಮಾಡಬೇಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅರ್ಚನಾ ಗೌಡ ಯೂಟ್ಯೂಬ್ ಚಾನಲ್ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್. ಅಷ್ಟೇ. Yeah.